ನಮಸ್ಕಾರ. ಜೂನ್ ಅಂದರೆ ಶಾಲಾ ಕಾಲೇಜುಗಳು ಆರಂಭಗೊಂಡಿರುವಂಥ ಹೊತ್ತು. ಮಕ್ಕಳ ಭವಿಷ್ಯದ ಬಗ್ಗೆ ಹೊಸದೊಂದು ರೀತಿಯಲ್ಲಿ ಪ್ರಯೋಗವನ್ನು ಆರಂಭಿಸುವಂಥ ಹೊತ್ತು. ಪ್ರಯೋಗ ಅಂತ ಯಾಕಪ್ಪ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಪ್ರತಿ ಮಗುವು ಭಿನ್ನ. ಆದ್ದರಿಂದ ನಾವು ಶಿಕ್ಷಣದ ರೂಪದಲ್ಲಿ ಅವರ ಮೇಲೆ ಏನನ್ನು ಮಾಡ್ತೀವೋ ಅದು ಪ್ರಯೋಗವೇ ಸರಿ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದನ್ನು ನಿದರ್ಶಿಸೋದಕ್ಕೆ ನಾನು 2 ಉದಾಹರಣೆಗಳನ್ನು ಕೊಡ್ತೀನಿ. ನನ್ನ ತಂಗಿ ಮಗ ಶಿಬಿ ಹೋಗ್ತಾ ಇದ್ದಂಥ ಶಾಲೆಯಲ್ಲಿ ಒಂದು ದಿನ ಅವರ ಟೀಚರ್, ನರ್ಸರಿ ಶಾಲೆ, ಎಂದಿನಂತೆ ಹಾಡು ಹೇಳ್ತಾ ಮಕ್ಕಳಿಗೆ ಬಣ್ಣಗಳನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದು ಹೀಗೆ ಸಾಗಿತ್ತು: ಇಟ್ಸ್ ಅ ರೆಡ್ ಬಲೂನ್, ಇಟ್ಸ್ ಅ ರೆಡ್ ಬಲೂನ್, ಇಟ್ ಫ್ಲೈಸ್ ಸೋ ಹೈ ಸೋ ಹೈ ಅಂತ ಅವರು ಹೇಳ್ತಾರೆ. ಆಮೇಲೆ ಬೇರೆ ಮಕ್ಕಳನ್ನೆಲ್ಲ ಕರೆದು ಕೇಳ್ತಾರೆ, ಈಗ ಯಾವ ಕಲರ್ ಬಲೂನ್ ಬಗ್ಗೆ ಹಾಡೋಣ ಅಂತ. ಯಾರೋ ಒಬ್ಬರು ಬ್ಲೂ ಅಂತಾರೆ ಅಂತ ಇಟ್ಕೊಳ್ಳಿ. ಆವಾಗ ಅವರು ಇಟ್ಸ್ ಅ ಬ್ಲೂ ಬಲೂನ್, ಇಟ್ಸ್ ಅ ಬ್ಲೂ ಬಲೂನ್ ಹಾಡು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಮತ್ತು ಯಾವುದೋ ಒಂದು ಮಗು ಗ್ರೀನ್ ಅಂತ ಅನ್ನುತ್ತೆ, ಆಗ ಇಟ್ಸ್ ಅ ಗ್ರೀನ್ ಬಲೂನ್, ಇಟ್ಸ್ ಅ ಗ್ರೀನ್ ಬಲೂನ್. ಈ ಥರ ಭಾಳ ಹೊತ್ತು ಸಾಗಿದೆ. ಸ್ವಲ್ಪ ಹೊತ್ತಾದಮೇಲೆ ಮೂಲೆಯಲ್ಲಿದ್ದಂಥ ಶಿಬಿನ ಕೇಳ್ತಾರೆ, ನಿನಗೆ ಯಾವ ಬಲೂನ್ ಬೇಕಪ್ಪ ಹೇಳು ಅಂತ. ಆಗ ಇವನು ಹೇಳಿದಂತೆ, ಮ್ಯಾಮ್, ದಿಸ್ ಇಸ್ ದ ಲಾಸ್ಟ್ ಬಲೂನ್ ಅಂತ. ತಮಾಷೆ ಅನ್ನಿಸ್ಬಹುದು, ಆದರೆ ಆ ಮಗುಗೆ ಈ ಬಣ್ಣಗಳು ಮತ್ತು ಅದ್ರ ಬಗ್ಗೆ ಈ ಪುನರಾವರ್ತನೆ ಆಗ್ತಾ ಇದ್ದಂತಹ ಹಾಡು ಬೋರ್ ಬಂದೋಗಿತ್ತು. ಅದು ಅವನ ತಪ್ಪಲ್ಲ. ಯಾಕೆ ಅಂತ ಅಂದರೆ, ಒಬ್ಬೊಬ್ಬರು ಕಲಿಕೆಯ ಮಟ್ಟ ಒಂದೊಂದು ಹಂತದಲ್ಲಿರುತ್ತೆ, ಒಂದೊಂದು ಸ್ತರದಲ್ಲಿರುತ್ತೆ. ಹಾಗಾಗಿ ಕೆಲವು ಮಕ್ಕಳಿಗೆ ಇಷ್ಟ ಆಗುವಂಥ ಪುನರಾವರ್ತನೆ ಬೇರಾದೋ ಮಕ್ಕಳಿಗೆ ಇಷ್ಟ ಆಗದೇ ಇರಬಹುದು. ಶಿಕ್ಷಕರ ಮೇಲಿರುವಂಥ ಅತಿ ದೊಡ್ಡ ಒತ್ತಡ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ಬೇರೆ ಬೇರೆ ಮಟ್ಟದ ಕಲಿಕೆಯ ಸೆನ್ಸಿಟಿವಿಟಿನ ಬೆಳೆಸ್ಕೊಳ್ಳೋದು ಸುಲಭ ಅಲ್ಲ. ಅದು ಯಾಕೆ ಅಂತಂದರೆ, ಪ್ರತಿ ಮಗುವು ಬೇರೆ ಬೇರೆ ಹಿನ್ನೆಲೆಯಿಂದ, ಬೇರೆ ಬೇರೆ ಫ್ರೇಮ್ ಆಫ್ ರೆಫರೆನ್ಸಿಂದ ಬಂದಿರುತ್ತೆ. ಮತ್ತು ಅಬ್ಸಾರ್ಬ್ ಮಾಡಿಕೊಳ್ಳುವಂತಹ ಶಕ್ತಿ ಬೇರೆ ಬೇರೆಯದಾಗೇ ಇರುತ್ತೆ. ಈ ನರ್ಸರಿ ಮಟ್ಟದಲ್ಲೇನೆ ಒಂದು ಮಗುಗೆ ಬೇಜಾರು ಬಂದೋಗಿ ದಿಸ್ ಇಸ್ ದ ಲಾಸ್ಟ್ ಬಲೂನ್ ಅಂತ ಹೇಳ್ತಾ ಇದೆ ಅಂತ ಅಂದರೆ, ಇನ್ನು ಬೆಳೀತಾ ಬೆಳೀತಾ ಹೇಗೆ ಡೈವರ್ಸ್ ಆಗ್ತಾ ಹೋಗುತ್ತವೆ ಮಕ್ಕಳು, ಮತ್ತು ಹೇಗೆ ಲರ್ನಿಂಗ್ದು ಪೇಸು, ಡಿಫಿಕಲ್ಟಿ ಲೆವೆಲ್ಲು ಇವೆಲ್ಲ ವೇರಿ ಆದಷ್ಟೂ ಅದನ್ನು ಅಸಿಮಿಲೇಟ್ ಮಾಡಿಕೊಳ್ಳುವಂಥ ಶಕ್ತಿ ಬದಲಾಗ್ತಾ ಹೋಗುತ್ತೆ ಅಂತ ಅನ್ನೋದನ್ನು ಇವತ್ತಿನ ಶಿಕ್ಷಕರು ಮತ್ತು ಇವತ್ತಿನ ಶಿಕ್ಷಣ ವ್ಯವಸ್ಥೆ ಮನಗಾಣಬೇಕಾಗಿದೆ. ಅದಕ್ಕೆ ತಕ್ಕನಾದಂತಹ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಮೊದಲಾದ ಪದಗಳನ್ನು ನಾವು NEP ಕಾಂಟೆಕ್ಸ್ಟಲ್ಲಿ ಕೇಳ್ತಾ ಇರ್ತೀವಿ. ಅದನ್ನು ಹೇಗೆ ರೂಢಿಸ್ಕೊಳ್ಬೇಕಾಗಿದೆ ಅಂತ ಅನ್ನೋದು, ದ್ಯಾಟ್ ಈಸ್ ವಾಟ್ ವಿ ನೀಡ್ ಟು ಬಿಕಮ್ ಸೆನ್ಸಿಟಿವ್ ಟುವರ್ಡ್ಸ್. 2ನೇ ಉದಾಹರಣೆ, ನನ್ನ ಸೋದರ ಸಂಬಂಧಿ ಒಬ್ಬ, ಅವನು ಚಿಕ್ಕವನಿರಬೇಕಾದ್ರೆ ಅವನ ಶಾಲೆಯ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ. ಒಂದು 2ನೇ 3ನೇ ಕ್ಲಾಸಿನ ಹುಡುಗ ಇರಬೇಕು ಅವನು. ಅವಾಗ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ್ದ ದಿವಸ ಅವನು ಹೇಳಿದಂಥ ಒಂದು ಮಾತು. ಅವನು ಹೇಳ್ತಾನೆ, ಇವತ್ತು ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸು, ಬೇರೆ ಏನೇನೋ ಸ್ಪೋರ್ಟ್ಸ್ ಕಾಂಪಿಟಿಷನ್ಗಳಿದ್ವು. ಅದರಲ್ಲಿ ಅವರು ಗೆದ್ದವರನ್ನು ಮುಂದಕ್ಕೆ ಕರ್ಕೊಂಡು ಹೋದರು, ಸೋತವರನ್ನು, ನಮ್ಮಂಥವ್ರನ್ನು ಹಿಂದಕ್ಕೆ ಕಳಿಸ್ಬಿಟ್ರು, ಮತ್ತೆ ನಮಗೆ ಆಡೋದಕ್ಕೆ ಅವಕಾಶನೇ ಕೊಡಲಿಲ್ಲ ಅಂತ. ನೋಡಿ, ಆ ಮಗು ದರ್ಶಿಸಿದಂತಹ ಸತ್ಯ ಎಂಥದ್ದು ಅಂತ. ಗೆದ್ದವ್ರಿಗೆ
ಮತ್ತೆ ಅವಕಾಶಗಳು ಸಿಗ್ತಾ ಇವೆ. ಅವರು ಕ್ವಾರ್ಟರ್ ಫೈನಲ್ಗೋ, ಅಲ್ಲಿಂದ ಸೆಮಿಫೈನಲ್ಗೋ, ಅಲ್ಲಿಂದ ಫೈನಲ್ಗೋ, ಅಲ್ಲಿಂದ ಗೆಲುವಿಗೋ ಯಾವುದೋ ಮಗು ಮುಂದುವರ್ಕೊಂಡು ಹೋಗ್ತಾ ಇದೆ. ಆದರೆ ಸೋತವ್ರಿಗೆ ಒಂದೇ ಅವಕಾಶದಲ್ಲಿ ಕೊನೆಯಾಗೋಗ್ತಾ ಇದೆ ಅಂತ ಅನ್ನುವಂಥದ್ದು. ಆ ಮಗು ಆಟೋಟ ಸ್ಪರ್ಧೆಗಳ ವಿಷಯದಲ್ಲಿ ಹೇಳಿದಂಥ ಮಾತನ್ನು ನಾವು ಶಿಕ್ಷಣದ ಇತರೆ ಆಸ್ಪೆಕ್ಟ್ಗಳಿಗೂ ವಿಸ್ತರಿಸ್ಕೊಂಡು ನೋಡಬೇಕಾಗಿದೆ. ಸೋತ ಮಗುವಿನ ಕಡೆಗೆ ಗಮನ ಹೆಚ್ಚಾಗಬೇಕಾಗಿದೆ. ಮತ್ತು ಆ ಮಕ್ಕಳಿಗೆ ಮರು ಅವಕಾಶಗಳನ್ನು ಸೃಷ್ಟಿಸುವಂತಹ ನಿಟ್ಟಿನಲ್ಲಿ ನಾವು ಹೆಚ್ಚು ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಇದುವೇ ಮತ್ತೆ ಮೊದಲನೇ ಪಾಯಿಂಟ್ಗೆ ಬರುತ್ತೆ. ಎವ್ರಿ ಚೈಲ್ಡ್ ಈಸ್ ಡಿಫ್ರೆಂಟ್. ಮತ್ತು ಐನ್ಸ್ಟೈನ್ ಹೇಳಿದಾಗೆ, ಇಫ್ ವಿ ಜಡ್ಜ್ ಅ ಫಿಶ್ ಬೈ ಇಟ್ಸ್ ಎಬಿಲಿಟಿ ಟು ಕ್ಲೈಂಬ್ ದ ಟ್ರೀ ಅಂಥ ಒಂದೇ ಮಾಪನಗಳನ್ನು ಇಟ್ಟು ಒಂದೇ ಮೆಷರ್ಗಳಲ್ಲಿ ನಾವು ಮಕ್ಕಳನ್ನು ಅಳಿತಾ ಹೋದರೆ ಅದು ತುಂಬ ಡಿಸ್ಪ್ಯಾರಿಟ್ ಆದಂತಹ, ತುಂಬ ವ್ಯತ್ಯಯಗಳಿರುವಂತಹ ಪ್ರಪಂಚವನ್ನು ಸೃಷ್ಟಿಸುತ್ತೆ. ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಈ ಎರಡೂ ವಿಚಾರಗಳ ಬಗ್ಗೆ, ಒಂದು ಲರ್ನಿಂಗ್ ಪೇಸ್ ಮತ್ತು ಲರ್ನಿಂಗ್ ಎಬಿಲಿಟಿ, ಅವುಗಳ ಬಗ್ಗೆ, ಎರಡನೇದಾಗಿ ಸೋಲನ್ನು ಅರಗಿಸ್ಕೊಂಡು ಜೀರ್ಣಿಸ್ಕೊಂಡು ಮರು ಅವಕಾಶಗಳಲ್ಲಿ ಮತ್ತೆ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗುವಂಥ ವಾತಾವರಣ ನಿರ್ಮಿಸುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಆಗಬೇಕಾಗಿವೆ. ಹೊಸ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.